ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು SNK 13-374 ಈ ಕಬ್ಬಿನ ತಳಿ ಬದಲು ನಿಮಗೊಂದು ಯಾಕೆ ನಾನು ಇಸ್ವೆಯ ಹಗಲೇ ಮುಗಲಿನ ಯಾಕೆ ಹೇಳಕತ್ತೀನಿ ಅಂದ್ರೆ ಇದರದ ಬೆಳವಣಿಗೆ ವೇಗ ನೋಡೋದು ಎಷ್ಟು ಫಾಸ್ಟ್ ಐತೆ ಅಂದ್ರೆ ಈಗ ಕರೆಕ್ಟ್ ಹೆಚ್ಚು ಕಮ್ಮಿ 2 ತಿಂಗಳಿಗೆ ಬರ್ತಿರಿ ಅದು. ಅವ್ರ ಮೊನ್ನೆ ಈಗ ಏನಾಯ್ತಿರೋದು ಇದನ್ನು ಬಗಲ್ಲಾರದ ಗೊಬ್ಬರ ಹೋಗಿದ್ದಿತ್ತು. ಹಿಂಗಾಗಿ ಇನ್ನೇನು ಬೇಡ ಇನ್ನು ಬೋಧನೆ ಹೆಚ್ಚಿಬಿಟ್ಟು ನೋಡುವಂಥ ಸ್ಟೇಜಿಗೆ ಬರ್ತದೆ. ಹಿಂಗಾಗಿ ಗೊಬ್ಬರ ಹಾಕಿರು ಎಲ್ಲ ಆಯಿತು, ಬೋಧನೆ ಹೆಚ್ಚಿದಂಗೆ ಆಯ್ತು ರೀ. ಅದಕ್ಕೆ ಈಗ ಹೆಚ್ಚು ಕಡಿಮೆ 2 ತಿಂಗಳು ಆಯ್ತು ರೀ. ಈ ರೀತಿ ಫಾಸ್ಟಾಗಿ ಇದು ಬೆಳಕತ್ತೈತಿ ನೋಡಿಲ್ಲ. ಯಾಕಂತ ಕೇಳಿ ಇದು ಇನ್ನೊಂದು ಏನೈತೆ ಅಂದ್ರೆ ರೀ, ಇದ್ರದ್ದು ಎಲೆ ಗಾತ್ರ ಆಗಲಿ ಕಬ್ಬಿನ ಗಾತ್ರ ಆಗಲಿ ಇದರ ದಪ್ಪ ಐತಿ ಅಂದ್ರೆ ಇದು ಹೆಂಗೈತೆ ಅಂದ್ರೆ ಇದು ಲಾವಣಿ ಕಬ್ಬಿನಕ್ಕಿಂತ ಕುಳಿ ಕಬ್ಬಿಗೆ ಅಂತೂ ಈಗ ಆಲ್ಮೋಸ್ಟ್ ಇಳುವರಿ ಕೊಟ್ಟಿದ್ದೈತಿ ರೀ ಅದು. ಯಾಕಂದ್ರೆ ಲಾವಣಿ ಕಬ್ಬಿಗೆ ಜರ ಮರಿ ಸಂಖ್ಯೆ ಜರ ಕಮ್ಮಿ ಆಗು ಅಂತೂ ಇರ್ತೈತಿ ಅದು. ಯಾಕೆ ಇನ್ನೊಂದು ಏನಾಗ್ತೈತಿ, ಒಂದು ಮದರ್ಸ್ ಬಿಟ್ಟು ಏನೈತಿ ಫಾಸ್ಟಾಗಿ ಬೆಳೆದ್ರಿಂದ ಏನೈತಿ ಸೈಡ್ ಇದಕ್ಕೆ ಏನು ಅಷ್ಟೆಲ್ಲ ಹೊಡಿಬೇಕು ಅನ್ನೋಂಥದ್ದು ಅಷ್ಟೇ ಇನ್ನೂ ಇರೋಂಗಿಲ್ಲ. ಅದಕ್ಕೆ ಯಾವಾಗಲೂ ಮತ್ತು ನಾವು ಇನ್ನೊಂದು ನಮ್ಮ ತೆಕ್ಕ ಒಂದು ವಿಚಾರ ಇರ್ಬೇಕು. ಯಾವಾಗ ಹಿಂಗೆ ಜಾಸ್ತಿ ಮ್ಯಾಲೆ ಹೋಗ್ತಿರ್ತೈತಿ ಅದು ಲಗೆ ತೆಗಿತಿಲ್ಲೋ ಮಗ್ಲು ಸೈಡ್ ಬರ್ತೈತಿ, ಸೈಡ್ ಇದು ತೆಗೆದ್ರೆ ಮ್ಯಾಲೆ ಹೋಗ್ತಿರ್ತೈತಿ. ಇದು ನಮ್ಗೆ ಗೊತ್ತಿರ್ಬೇಕು, ಇದು ಬೇಸಿಕ್ ಇದು. ಇದು ಹಿಂಗಾಗಿ ಏನೈತಿ ಅಂದ್ರೆ ಇದನ್ನು ನಾವು ಈ ತಳಿ ಪ್ಲ್ಯಾಂಟೇಷನ್ ಯಾವಾಗ ಮಾಡ್ಬೇಕಂದ್ರೆ ಅಕ್ಟೋಬರ್-ನವಂಬರ್ ಟೈಮ್ದಾಗ ಮಾಡಿರಲ್ಲ ನಿಮ್ಗೆ ಮದರ್ ಶೂಟ್ ಮರೆಯೋಕ್ಕಾಗಲಿ ಎಲ್ಲ ಅನುಕೂಲ ಆಗ್ತೈತಿ. ಇದು ಹೈಯೆಸ್ಟ್ ಇಳುವರಿನೂ ಕೊಡ್ತೈತಿ ಮತ್ತು ಫ್ಯಾಕ್ಟ್ರಿ ರೆಕಮೆಂಡೇಶನ್ ಕಬ್ಬನ್ನು ಇದ್ದಂಗೆ ಐತಿ. ಯಾವುದೋ ಒಂದು ಸಮಸ್ಯೆದಿಂದ ಇವರು ಬ್ಯಾನ್ ಮಾಡಿದ್ದಾರೆ ಅದನ್ನು. ಈಗ ಮತ್ತು ಪುನಃ ಈಗ ಮತ್ತು ಅದು ಸ್ಟಾರ್ಟ್ ಮಾಡ್ಯಾರ ಅನ್ನೋದು ನಮ್ಗೆ ಇದೈತಿ. ಇದು ಅದು ಅಲ್ಲ, ರೈತರ ಕೈಯಾಗ ಸಿಗ್ತಿಲ್ಲ, ಅದು ಹಾಗೆ ಕಂಟಿನ್ಯೂ ನಡೆಯತೈತಿ. ಅವ್ರಿಗೆ ಇನ್ನೂ ನನ್ನ ಪ್ರಕಾರ ನಾನು ಅವ್ರಿಗೆ ಸಂಕೇಶ್ವರದವ್ರಿಗೆ ಒಂದು ನಾನು ಇದರಿಂದ ಒಂದು ರಿಕ್ವೆಸ್ಟ್ ಮಾಡ್ಕೊತಾನು, ಇನ್ನೂ ಸ್ವಲ್ಪ ಇದ್ರಾಗ ಏನಾರೇ ಬದಲಾವಣೆ ಆಗುವಂಗಿದ್ರೆ ಇದನ್ನು ಈ ತಳಿ ಜರ ಮತ್ತು ಇಂಪ್ರೂವ್ ಮಾಡಿ ಕಳಿಸಲು ಭಾಳ ಅನುಕೂಲ ಆಗ್ತೈತಿ. ಎಲ್ಲ ರೈತರಿಂದ ಅವ್ರಿಗೆ ಸಂಕೇಶ್ವರ ಸಂಶೋಧನಾ ಕೇಂದ್ರದವ್ರಿಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ. ಆದರೆ ಯಾಕೆ ಕೇಳಿ ಈ ತಳಿ ಮೇಲೆ ಭಾಳ ಎಲ್ಲರಿಗೆ ಲೈಕ್ ಐತಲ್ಲ, ಹಂಗೆ ಅಷ್ಟು ಪ್ರೇಮಾನ ಐತಿ ಈ ತಳಿ ಮೇಲೆ. ಸಾಕಷ್ಟು ಇದು ಇಳುವರಿನ ಕೊಡ್ತೈತಿ. ಇದು ಲಾವಣಿ ಕಬ್ಬಿನಕ್ಕಿಂತ ಕುಳೆ ಕಬ್ಬಿನ ಹೆಚ್ಚಿಗೆ ಕೊಟ್ಟೈತಿ. ಮತ್ತು ಹಿಂಗಾಗಿ ಏನೈತಿಲ್ಲ ಇದನ್ನು ಜರ ನಮ್ಗೆ ಅಡ್ಸಾಳಿ ಪ್ಲ್ಯಾಂಟೇಷನ್ ಆಗೋ ಟೈಪ್ ಆದಂಗೆ ಆಯ್ತು, ನಮ್ಗೆ ಭಾಳ ಅನುಕೂಲ ಆಗ್ತೈತಿ. ಮತ್ತು ಇದು ಕಮ್ಮಿ ದಿವಸ ಇದ್ರೂ ಹೆಚ್ಚಿಗೆ ಇಳುವರಿ ಕೊಡ್ತೈತಿ. ಅದು ನಾವು ಒಳಗೆ ಬರೋದು ಇದನ್ನೆಲ್ಲ ಖಾಲಿ ಇರೋಂಗಿಲ್ಲ. ಹಿಂಗಾಗಿ ಏನೋ ಸಮಸ್ಯೆ ಆಗಿ ಜರ ಹಚ್ಚೋದು ಲೇಟ್ ಅದು ಆಗ್ತಿರ್ತೈತಿ. ಆದ್ರೂ ಅವ್ರಿಗೆ ಏನು ತೊಂದರೆ ಮಾಡಿಲ್ಲ. ಅವ್ರಿಗೆ 30-40 ಇಳುವರಿ ಕೊಟ್ಟಾಯ್ತದು. ಚೆಂದಂಗೆ ಮಾಡೋರಿಗೆ 100 ಟನ್ ಅಂತೂ ಇದು ಆರಾಮ್ ಸಿರಿ ಹೋಗೈತದು. ಇದನ್ನು ಅಂತೂ ಭಾಳ ಇದನ್ನು ಲೈಕ್ ಮಾಡ್ತಾನಂತ ಇಟ್ಕೋರಿ ಇದನ್ನು. ಯಾಕಂತ ಕೇಳಿ ಇದ್ರದ್ದು ನೋಡ್ರಿ, ಇದು ಗ್ರೀನಿಶ್ ನೋಡಿರಿ ಯಾವ ಟೈಪ್ ಬರ್ತೈತಿ ಹೆಂಗಿಲ್ಲ ರೀ. ಈ ಕಣ್ಣಲ್ಲಿ ನಿಮ್ಗೆ ಏನಂತ ಇದು 4ನೇ ವಿಡಿಯೋರಿ ನಾ ಇದು ನಿಮ್ಗೆ ತೋರಿಸೋದು. ಇದು ನೋಡ್ರಿ, ಈಗ ನಿಮ್ಗೆ ಪ್ರತಿಯೊಂದು ಕಟಾವು ಮಾಡೋದು ಹಿಡ್ಕೊಂಡು ನಿಮ್ಗೆ ನಾನು ವಿಡಿಯೋ ಬೇಕಾದ್ರೆ ಬ್ಯಾಕ್ ನೀವು ಚೆಕ್ ಮಾಡ್ಕೊಂಡು ನೋಡ್ಕೋರಿ. ಕಟಾವು ಎಂದು ಮಾಡಿತೀವಿ ಪ್ರತಿಯೊಂದು ವಿಡಿಯೋ ನಿಮ್ಗೆ ತೋರಿಸ್ತಾ ಹೋಗೀನಿ. ಈಗ ಎಲ್ಲಿ ಸ್ಟೇಜಿಗೆ ಬಂದೈತಿ ನೋಡ್ರಿ. ಈಗ ಭೂಮಿ ಎಲ್ಲ ಕ್ಲಾಸ್ ಪೂರ ನೆಳಾಗಿಬಿಟ್ಟೈತೆ ರೀ. ಆ ಲೆವೆಲ್ಗೆ ಮಾತ್ರ ಅದು. ಇದು ಬೇಕಾದಂಗೆ ಬೇಸಿಗೆದಾಗ ನೀರು ಕೊಡಾಕಿದಕ್ಕೆ ಏನು ಅನುಕೂಲ ಐತ್ರಿ ಅದಕ್ಕೆ. ಇದಕ್ಕೇನು ಭೂಮಿ ಅಂತಿ ಉಪ್ಪು ಬೆಳಗ್ಗೆ ಬರೋಂಗಿಲ್ಲ ಏನಾರು ನೋಡ್ರಿ. ತಾವು ನೋಡ್ಬೋದು ಎಲ್ಲೇ ಭೂಮಿ ಬೆಳಗದು ಆಗೈತೆ ನೋಡ್ರಿ, ಏನೂ ಆಗಿಲ್ಲ ರೀ. ಅಗದಿ ಪರ್ಫೆಕ್ಟ್ ಇದೈತಿ ರೀ ಅದು. ಈ ತಳಿ ಅಂತೂ ಹೇಳಿ ಇದು ಹೆಚ್ಚಿನ ತಳಿ. ಆದರೆ ಇನ್ನೊಂದು ಸ್ವಲ್ಪ ಇದ್ರಾಗ ಏನು ಸಮಸ್ಯೆ ಆಗ್ತಿತ್ತಲ್ಲೋ ಅದನ್ನು ಅವ್ರು ಸೈಂಟಿಸ್ಟ್ಗಳು ಇನ್ನೊಂದು ಜರ ಮತ್ತು ಏನಾರು ಇದನ್ನು ಇಂಪ್ರೂವ್ಮೆಂಟ್ ಮಾಡಿರಿ ಭಾಳ ಅನುಕೂಲ ಆಕೈತಿ ರೈತರಿಗೆ. ಈಗ ಆಲ್ರೆಡಿ ರೈತರಿಗೆಲ್ಲ ಇದ್ರದ್ದು ಯಾವ ರೀತಿ ಅದನ್ನು ಬೆಳೆಸ್ಬೇಕು, ಯಾವ್ದು ಮಾಡಬೇಕು ಅನ್ನೋದು ಅವ್ರಿಗೆಲ್ಲ ಈಗ ಆಲ್ರೆಡಿ ಮಾಹಿತಿ ಆಗೈತಿ. ಆದ್ರೂ ಇನ್ನೂ ಒಂದು ಸ್ವಲ್ಪ ಇದಾದ್ರೆ ಭಾಳ ಅನುಕೂಲ ಆಗ್ತೈತಿ. ಈಗ ಹೆಂಗಂದ್ರೆ ಈಗ 517 ಐತಿರಲ್ಲ, ಈಗ ಅದು ಗರಿ ತೆಗಿತೈತಿ ಅನ್ನೋದು ಅಷ್ಟೇ ವಿಷಯ ಇದೆ ರೀ. ಆದರೆ ಭಾಳ ಹೆಲ್ದಿ ಇರ್ತೈತಿ ರೀ ಆ ತಳಿ. ಅದಕ್ಕೆ ಯಾವ ರೋಗದು ಬರ್ತಿರಲ್ಲ. ಅದೇ ಟೈಪ್ ಇದೊಂದು ಆಯ್ತಿಲ್ಲ ರೀ, ಒಟ್ಟು ನಂಬರ್ 1 ತರಲ್ಲ ರೀ ಆ ಟೈಪ್. ಈಗ ಇಂಡಿಯಾಸ್ ನಂಬರ್ 1 ತರಲ್ಲ ಆ ಟೈಪ್ ಇದು ತಳಿ ಆಗೋ ಸಾಧ್ಯತೆ ಐತಿ. ಇನ್ನೊಂದು ಸ್ವಲ್ಪ ಏನಾರು ಇದನ್ನು ಏನು ಸಮಸ್ಯೆ ಆಕೈತಿ ಏನೆಲ್ಲ ಒಂದು ಸ್ವಲ್ಪ ನೋಡ್ಕೊಂಡು ಕಿಸಿಂದ ಇದು ಮಾಡಿದ್ರೆ ಭಾಳ ಅನುಕೂಲ ಆಕೈತಿ. ಬರ್ರಿ ನೋಡೋಣ, ನಿಮ್ಗೆ ತೋರಿಸ್ಕೊನು ಯಾವ ರೀತಿ ಬೆಳೈತಿ ಯಾವ ರೀತಿ ಇಲ್ಲ. ಈ ಕಟ್ಟಿ 2 ತಿಂಗಳು ಐತಿ ನೋಡ್ರಿ ಯಾವ ಟೈಪ್ ಬಂದೈತಿ ನೋಡ್ರಿ. ಈಗ ನಿಮಗೆ ಪ್ರತಿಯೊಂದು ಎಲ್ಲ ನಿಮ್ಗೆ ತೋರಿಸ್ಕೋತ ಬಂದೀನಿ. ಇದು 4ನೇ ವಿಡಿಯೋನ ನೋಡ್ರಿ. ಅದು ನೋಡ್ರಿ, ಇದ್ರ ಹೆಲ್ದಿ ನೋಡ್ರಿ ಹೆಂಗೈತಿ, ಏನು ಬೆಳೆಯೋದು. ಇದನ್ನು ಹೇಳೇನು ರೀ, ಎಷ್ಟು ಹೆಡ್ಸಪ್ ಹೇಳಿದ್ರು ಸಾಲಂಗಿಲ್ಲ ರೀ ಅವ್ರಿಗೆ. ಇದನ್ನು ತಳಿ ತಯಾರು ಮಾಡಿದವ್ರಿಗೆ ರೀ. ನೋಡಿರಿ ಯಾವ ಟೈಪ್ ನೋಡಿರಿ. ಇದು ಏನು ರೀ 3ನೇ ಕುಳಿ ನೋಡ್ರಿ. ಅದು ನೋಡ್ರಿ ಹೇಳೇನು ರೀ, ಇಡೀ ಭೂಮಿ ಎಲ್ಲ ಇದನ್ನು ಹಚ್ಬೇಕು ಅನ್ಸೈತಿ ಆ ಟೈಪ್ ಬೆಳ್ಕೊತ ಬರಕತ್ತೈತಿ ರೀ. ಅದು
ಹಿಂಗಾಗಿ ಏನೈತಿ ಇದನ್ನ ತಳಿ ಹೆಚ್ಚಿದವ್ರಂತೂ ಹೇಳೇನ್ರಿ ಇದನ್ನು ಈ ಸರಿ ನೆಕ್ಸ್ಟ್ ಏನೈತಿ ಅವ್ರಿಗೆ ಅವರು ಪಾಸ್ ಹಾಕೋತಾನೆ ಹೋದ್ರೆ ತಿಳಿನು ಯಾಕಂತ ಕೇಳ್ರಿ ಮುಂದಿನ ವರ್ಷ ಕಬ್ಬು ಭಾಳ ಕಮ್ಮಿ ಐತಿ. ಹಿಂಗಾಗಿ ಏನೈತಿಲ್ಲ ಇದು ಯಾವಾಗ ಬೇಕಾದ ಕಡ್ದ್ರೂ ಏನು ತೊಂದರೆ ಇಲ್ಲ ರೀ ಅದಕ್ಕೆ. ಯಾಕಂದ್ರೆ ಇದಕ್ಕೆ ಗರಿನೂ ಬರೋಂಗಿಲ್ಲ. ಆರಾಮ್ಸರಿ ಹೇಳೇನ್ರಿ ಈ ಸರಿ ನಮ್ಮಲ್ಲಿ ಐತಿ ಇದರ ಮೇವು ತಂದು ಬಂದ್ರೆ ಸಿಕ್ಕರಾಗಿ ವಾಡ್ಯದು ದನಗಳಿಗೆ ಇದೆ ರೀ ಈ ತಳಿದನ ಸಿಕ್ಕತಿ. ಬೇದಂತೂ ಗರಿ ತೆಗೆದಿದೆಯಲ್ಲ ರೀ ಭಾರಿ ಹೆಲ್ದಿ ತಳಿ ನೋಡ್ರಿ. ಮತ್ತು ಇನ್ನೊಂದು ವಿಚಾರ ಏನಂದ್ರೆ ಮೊನ್ನೆ ಸರಿ ನನಗೇನೈತಿ ಒಂದು 4-5 ಇದ್ರಾಗ ನನ್ನ ಯೂಟ್ಯೂಬ್ ಚಾನಲ್ದಾಗ ಕಮೆಂಟ್ ಬಂದಿದ್ದು. ಅದರೊಳಗೆ ಏನೈತಿಲ್ಲ ಇದು ತಿಂಗಳು ಭಾಳ 2 ತಿಂಗಳ ಕಬ್ಬ 1 ತಿಂಗಳು ಅಂತ ಹೇಳೀನಿ, ಅವಾಗ 2 ತಿಂಗಳ ಕಬ್ಬ ಹಂಗೆ ತಂದಿರಿ ನೋಡಿರಿ. ನನ್ನ ತೆಗಿಂತ 4 ವಿಡಿಯೋ ಮಾಡೀನಿ ಕಬ್ಬ ಕಟಾವು ಮಾಡಾಗಿಂದ ಹಿಡ್ಕೊಂಡು A to Z ಅವ ತಾರೀಕು ಅದ್ರ ಮೇಲೆ ಅದಾವು ನೋಡ್ರಿ. ಹಿಂಗೆ ಏನೈತಿಲ್ಲ ನಿಮಗೆ ಪ್ರತಿಯೊಂದು ಎಲ್ಲ ಇಂಚಿಂಚು ಮಾಹಿತಿ ನಿಮ್ಗೆ ಸಿಗ್ತೈತಿ. ಈ ಸದ್ಯಕ್ಕೆ ಅದು 2 ತಿಂಗಳ ಕಬ್ಬತಿ ಅದನ್ನು 4 ವಿಡಿಯೋಗಳು ಚೆಕ್ ಮಾಡ್ಕೊರಿ. ಇದನ್ನು ನೋಡಿರಿ ಎಲ್ಲ ನಿಮ್ಗೆ ಗೊತ್ತಾಗ್ತೈತಿ. ಇದಂತೂ ನೋಡಿರಿ ಭಾರಿ ಪರ್ಫೆಕ್ಟ್ ಹೆಲ್ದಿ. ಕೆಟ್ಟ ಬಿಸಿಲು ಐತಿ ಅಂದರೂ ಈಗ ಏನೂ ತೊಂದರೆ ಆಗಲ್ದಂಗೆ ಬೆಳ್ಯಾಕತ್ತೈತಿ ನೋಡಿರಿ. ಇದು ನಿಮ್ಮ ಮುಂದೆ ಸಾಕ್ಷಿ ಐತ್ರಿ. ಅಷ್ಟು ಈ ಟೈಪ್ ಬೆಳ್ಯಾಕತ್ತೈತಿ ನೋಡ್ರಿ. ಅವ್ರು ಎಂದೋ ಅವರು ಸಂಕೇಶ್ವರದಾಗ ಏನು ಇದನ್ನು ಬಂದ್ ಮಾಡ್ಯಾರೋ ಏನು ಮಾಡ್ಯಾರೋ ನನಗಂತೂ ಗೊತ್ತಿಲ್ಲ. ಇಲ್ಲಿದ್ದನ ಹಿಂಗೆ ನಡೆದನು ಈ ರೀತಿಯದು ಹೆಲ್ದಿ ಇಟ್ಕೋತಾ ಹೊಂಟೈತಿ ಅದು. ಇನ್ನೂ ಈ ರೀತಿ ತಳಿಗಳು ಇನ್ನೂ ಹೆಚ್ಚಿಗೆ ಬರಲಿ ತಂದು ಹೇಳ್ತಾನು. ಮತ್ತು ಈ ರೀತಿ ನೀವು ಅಲ್ಲಿ ಇದನ್ನು ಚೆಂದಂಗೆ ಬೆಳೆಸ್ಕಿಸಿಂದ ಅದನ್ನು ಏನು ಕಾಲಕ್ಕೆ ಏನಾಕೈತಿ ಏನಿಲ್ಲ ಅದನ್ನು ನೋಡ್ಕೋತ ಹೋದ್ರೆ ಭಾರಿ ಇಳುವರಿ ಕೊಡ್ತೈತಿ. ಮತ್ತು ನಿತ್ತು ನೋಡುವಂಥ ತಳಿ ಐತ್ರಿ ಅದು. ಇದೇ ಟೈಪ ನೀವು ಬೆಳೆಸಿರತ್ತ ಅಂದ್ಕೊತನು ಆಯ್ತರ. ನಾ ಮತ್ತೆ ಏನೈತಿರಲ್ಲ ನೆಕ್ಸ್ಟ್ ಏನೈತಿ ಮತ್ತೊಂದು ವಿಡಿಯೋ ತೊಗೊಂಡು ನಾನು ನಿಮ್ಗೆ ಬರ್ತೀನಿ. ಅಲ್ಲಿ ತನಕ ಅಂತಿರಲ್ಲ. ನಮಸ್ಕಾರ.